ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಆಟೋ ಡಿ ಎಂ ಬಗ್ಗೆ ಕೇಳಿರ್ತೀರ. ಯಾವ್ದಾದ್ರು ಒಂದು ವಿಡಿಯೋಗಳಿಗೆ ಅವರು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ ಹೇಳಿರ್ತಾರೆ, ಪ್ರಾಂಪ್ಟ್ ಅಂತ ಕಮೆಂಟ್ ಹಾಕಿ ಅಥವಾ ಲಿಂಕ್ ಅಂತ ಕಮೆಂಟ್ ಹಾಕಿ ಅಂತ ಹೇಳಿರ್ತಾರೆ. ಸೊ ಈ ಒಂದು ವರ್ಡ್ ಅನ್ನ ನೀವು ಕಮೆಂಟ್ ಅನ್ನ ಹಾಕಿದ್ರೆ ಜಸ್ಟ್ ನಿಮ್ಗೆ ನಿಮ್ಮ ಡಿ ಗೆ ಲಿಂಕ್ ಸೆಂಡ್ ಆಗುತ್ತೆ. ಪ್ರೈವೇಟ್ ಅಕೌಂಟ್ ಆದ್ರೂ ಅಷ್ಟೇ, ಪಬ್ಲಿಕ್ ಅಕೌಂಟ್ ಆದ್ರೂ ಅಷ್ಟೇ. ಬಟ್ ಈ ಒಂದು ಸೆಟ್ಟಿಂಗ್ ಅನ್ನ ಅವರು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ಮಾಡ್ಕೊಂಡಿರ್ತಾರೆ, ಆಟೋ ಡಿ ಎಂ ಅನ್ನ ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅಟ್ ಎ ಟೈಮ್ ಎಲ್ಲರಿಗೂ ನಾವು ಒಂದೇ ಸಲಕ್ಕೆ ಕಮೆಂಟ್ ಗೆ ರಿಪ್ಲೈ ಕೊಡಕ್ಕಾಗಲ್ಲ, ಅದಕ್ಕೆ ರಿಪ್ಲೈ ಕೊಡೋದಕ್ಕೆ ಆಗ್ಬೋದು. ಸೊ ಅಥವಾ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್, PDF ಅಥವಾ ಆಪ್ ಲಿಂಕ್ ಅನ್ನ ಕೊಡೋದಕ್ಕೆ ಈ ಒಂದು ಆಟೋ ಡಿ ಎಂ ಅನ್ನ ಯೂಸ್ ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ ಇದರಿಂದ ಅಪ್ಡೇಟ್ ಲಿಂಕ್ ಅನ್ನ ಕೂಡ ನಾವು ಜನರೇಟ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಅದನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಟೋ ಡಿ ಎಂ ಅನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಗೆ ಒನ್ ಟೈಮ್ ನೀವು ಸೆಟ್ ಮಾಡೋದಿರುತ್ತೆ, ಯಾವ ತರ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಇದರಿಂದ ನಿಮ್ಗೆ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ ಅಂಡ್ ನಿಮ್ಮ ಅಕೌಂಟ್ ಗೆ ರೀಚ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಜಾಸ್ತಿ ಎಷ್ಟು ನಿಮ್ಮ ವಿಡಿಯೋಗಳಿಗೆ ಕಮೆಂಟ್ಸ್ ಬರುತ್ತೋ ಅಷ್ಟು ಇನ್ಸ್ಟಾಗ್ರಾಮ್ ನಿಮ್ಮ ಒಂದು ವಿಡಿಯೋನ ಪುಷ್ ಮಾಡುತ್ತೆ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಟೆಕ್ ಅಪ್ಡೇಟ್ಸ್ ಈ ಒಂದು ಚಾನಲ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನಾನು ಸೂಪರ್ ಪ್ರೊಫೈಲ್ ಲಿಂಕ್ ಅನ್ನ ನಾನೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ಈ ಒಂದು ಪೇಜ್ಗೆ ಬರ್ತೀರಾ. ನೀವು ಮೊದಲೇದಾಗಿ ನಿಮ್ಮ ಒಂದು ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಹೆಸರು ಹಾಕಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ನಿಮ್ಮ ಇಮೇಲ್ ಐ ಡಿ ಹಾಕಿ. ಇಮೇಲ್ ಐ ಡಿನ ಯಾವ್ದು ಹಾಕ್ತೀರಾ ಅಂತ ನೋಡೋದಾದ್ರೆ, ಸೊ ನೀವು ಇನ್ಸ್ಟಾಗ್ರಾಮ್ ಅನ್ನ ಕ್ರಿಯೇಟ್ ಮಾಡುವಾಗ ಯಾವ ಇಮೇಲ್ ಐ ಡಿನ ಕೊಟ್ಟಿದ್ರ ಆ ಒಂದು ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಬೇಡಿ. ಸೊ ನೀವು ಯಾವ್ದಾದ್ರು ಒಂದು ಬೇರೆ ಇಮೇಲ್ ಐ ಡಿನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ನಾನು ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಸ್ಟಾರ್ಟ್ ಫಾರ್ ಫ್ರೀ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸಕ್ಸಸ್ಫುಲಿ. ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಈ ತರ OTP ಬರುತ್ತೆ. ಆ OTP ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಜಸ್ಟ್ ನಾನು ಇಲ್ಲಿ OTP ನ ಹಾಕಿ, ಮೊದಲೇದಾಗಿ ನಾನು ಇಲ್ಲಿ ಆಲ್ರೆಡಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಮತ್ತೆ ಇದು ಆಪ್ಷನ್ ನ ಕೇಳ್ತಾ ಇಲ್ಲ. ಸೊ ನೀವು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡುವಾಗ ನಿಮಗೆ ಇನ್ಸ್ಟಾಗ್ರಾಮ್ ID ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ನಿಮ್ಮ ಯಾವ ಇನ್ಸ್ಟಾಗ್ರಾಮ್ ID ಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೋತಾ ಇದ್ರೆ ಆ ಇಮೇಲ್ ಆ ಇನ್ಸ್ಟಾಗ್ರಾಮ್ ID ನ ಮತ್ತೆ ನೀವು ಪರ್ಮಿಷನ್ ಅನ್ನ ಕೊಡಬೇಕಾಗುತ್ತೆ. ಅದನ್ನೆಲ್ಲ ಕೊಟ್ಟ ಮೇಲೆ ಇಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಆಟೋ ಡಿ ಎಂ ಅಂತ ಇದೆ ಅಲ್ವಾ, ಆಟೋ ಡಿ ಎಂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೋಡ್ಬೋದು ನಾನು ಎಲ್ಲ ಒಂದು ವಿಡಿಯೋಗಳಿಗೆ ಸೊ ಈ ಥರ ಆಟೋ ಡಿ ಎಂ ಅನ್ನ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಕೂಡ ಸೆಟ್ ಮಾಡಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಆಟೋಮೇಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ರೀಲ್ಗೆ ನೀವು ಸೆಂಡ್ ಮಾಡ್ಬೋದು, ಅಥವಾ ನಿಮಗೆ ಯಾರಾದರೂ ಪರ್ಸ್ನಲ್ ಡಿ ಎಂ ಮಾಡಿದರೆ ಅವರಿಗೆ ಸೆಂಡ್ ಮಾಡ್ಬೋದು. ಸ್ಟೋರಿ ರಿಪ್ಲೈಗೂ ಕೂಡ ನೀವು ಮಾಡ್ಬೋದು. ವಿಡಿಯೋ ಲೈವ್ ಮಾಡ್ತಾ ಇದ್ದರೆ ಸೊ ಅವಾಗ ಕೂಡ ನೀವು ಕಮೆಂಟನ್ನು ಸೆಟ್ ಮಾಡಿ ಇಟ್ಕೋಬೋದು. ಅಥವಾ ಪೋಸ್ಟ್ ಯಾವುದಾದ್ರೂ ಒಂದು ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಸೊ ಅದು ಕೂಡ ಸೆಟ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ನಿಮಗೆ ರೀಲ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕಮೆಂಟ್ ಆನ್ ಯುವರ್ ಪೋಸ್ಟ್ ಆರ್ ರೀಲ್ ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಎನಿ ಪೋಸ್ಟ್ ರೀಲ್ ಅಂತ ಇದೆ ಅಲ್ವಾ, ಎನಿ ಪೋಸ್ಟ್ ರೀಲ್ ಅಂತ ಅಂದರೆ ಸೊ ನೀವು ಯಾವ ಪೋಸ್ಟ್ಗಳನ್ನ ಹಾಕ್ತೀರಾ ಎಲ್ಲ ಒಂದು ಪೋಸ್ಟ್ಗಳಿಗೂ ಆಟೋ ಡಿ ಎಂ ಹೋಗಬೇಕಂದ್ರೆ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆದರೆ ನೀವು ಇಲ್ಲಿ ಸ್ಪೆಸಿಫಿಕ್ ಪೋಸ್ಟ್ ಅಂತ ಇದೆ ಅಲ್ವಾ, ಸೊ ನೀವು ಯಾವ ವಿಡಿಯೋಗಳಿಗೆ ಹೇಳಿರ್ತೀರ ಆ ವಿಡಿಯೋಗಳಿಗೆ ಮಾತ್ರ ನಿಮಗೆ ಆಟೋ ಡಿ ಎಂ ಹೋಗಬೇಕು ಅಂತ ಇದ್ದರೆ ಸೊ ನೀವು ಅಂಥ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸೊ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ ಸ್ಪೆಸಿಫಿಕ್ ಕೀವರ್ಡು ಮತ್ತು ಎನಿ ಕಮೆಂಟ್ ಅಂತ ಇದೆ ಅಲ್ವಾ. ಸೊ ಸ್ಪೆಸಿಫಿಕ್ ಕೀವರ್ಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಈ ವಿಡಿಯೋದಲ್ಲಿ ಏನು ಹೇಳಿರ್ತೀರ ಅಂದರೆ ಲಿಂಕು ಅಥವಾ ಪ್ರಾಂಪ್ಟು ಅಂತ ಹೇಳಿರ್ತೀರಲ್ವ, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಎನಿ ಕಮೆಂಟ್ ಅಂದರೆ ಸೊ ನೀವು ವಿಡಿಯೋದಲ್ಲಿ ಯಾವ ಕಮೆಂಟ್ ಹಾಕಿದ್ರು ನಿಮಗೆ ಆಟೋ ಡಿ ಎಂ ಸೆಂಡ್ ಆಗುತ್ತೆ. ಬಟ್ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ, ಕೆಲವೊಂದ್ಸಲ ಲಿಂಕ್ ಸೆಂಡ್ ಆಗಲ್ಲ, ಅದಕ್ಕೋಸ್ಕರ ಸೊ ನಿಮಗೆ ಬೇಕಂದರೆ ನೀವು ಮಾಡ್ಕೋಬೋದು. ಇಲ್ಲಿ ಸ್ಪೆಸಿಫಿಕ್ ವರ್ಡ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಲಿಂಕ್ ಅಂತ ಹಾಕ್ತೀನಿ. ಸೊ ಲಿಂಕ್ ಅಂತ ಹಾಕಿ ಸೊ ಇಲ್ಲಿ ನಿಮಗೆ ಎಷ್ಟು ಕೀವರ್ಡ್ಗಳು ಬೇಕೋ ಆಡಿಯನ್ಸ್ ಎಲ್ಲ ಯಾವ್ಯಾವ ಥರ ಎಲ್ಲ ಕೀವರ್ಡ್ಗಳನ್ನ ಹಾಕ್ಬೋದು ಅದನ್ನೆಲ್ಲ ನೀವು ಇಲ್ಲಿ ಲಿಂಕ್ ಅಂತ ಹಾಕ್ಬೋದು. ಸೊ ನಾನಿಲ್ಲಿ ಜಸ್ಟ್ ಆಟೋ ರಿಪ್ಲೈ ಟು ಕಮೆಂಟ್ ಪೋಸ್ಟ್ ಅಂತ ಇದೆ ಅಲ್ವಾ, ಇದನ್ನು ನೀವು ಆನ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಸೊ ಅವರಿಗೆ ನೀವು ರಿಪ್ಲೈ ಕೊಟ್ಟಿದೆ ಇಲ್ಲ ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ನೆಕ್ಸ್ಟ್ ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೇಕಾಗಿರುವಂಥ ವರ್ಡ್ಸ್ಗಳನ್ನ ನೀವು ಕಸ್ಟಮೈಸ್ ಇಟ್ಕೋಬೋದು. ಸೊ ಥ್ಯಾಂಕ್ಸ್ ಪ್ಲೀಸ್ DMS ಅಂತ ಇದೆ ಅಲ್ವಾ, ಸೊ ಇದಕ್ಕೆ ನೀವು ಮತ್ತೆ ಬೇರೆಯನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ
ಡಿ ಎಮ್ ಆಸ್ಕಿಂಗ್ ಟು ಫಾಲೋ ವ್ಯೂ ಅಂತ ಇದೆ ಅಲ್ವಾ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ, ಸೊ ನಿಮಗೆ ಯಾರು ನಿಮ್ಮ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಹಾಕಿದರೆ ಅವ್ರು ಏನಾದರೂ ನಿಮಗೆ ಅಕೌಂಟನ್ನು ಫಾಲೋ ಮಾಡಿಕೊಂಡ್ರೆ ಮಾತ್ರ ಈ ಲಿಂಕ್ ಅವ್ರಿಗೆ ಸೆಂಡ್ ಆಗುತ್ತೆ, ಇಲ್ಲಾಂದರೆ ಸೆಂಡ್ ಆಗಲ್ಲ. ಸೊ ನಾನಿಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಇವರು ನನ್ನನ್ನು ಫಾಲೋ ಮಾಡ್ಕೊಂಡ್ಮೇಲೆ ಇವ್ರಿಗೆ ಲಿಂಕ್ ಸೆಂಡ್ ಆಗಿದೆ. ಸೊ ಇಲ್ಲಾಂದರೆ ಇವ್ರಿಗೆ ಲಿಂಕ್ ಸೆಂಡ್ ಆಗಿಲ್ಲ. ಇದರಿಂದ ನಿಮಗೆ ಫಾಲೋವರ್ಸ್ ಕೂಡ ಗೇನ್ ಆಗ್ತಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ನಿಮಗೆ ಟೆಸ್ಟ್ ಬಟನ್ ಅಂತ ಇದೆ. ಟೆಸ್ಟ್ ಬಟನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಡಿ ಎಮ್ ಕಂಟೆಂಟ್ ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಹಾಕೋಬೋದು. ನಾನಿಲ್ಲಿ ಜಸ್ಟ್ ಹಾಯ್ ಅಂತ ಹಾಕ್ತೀನಿ. ಸೊ ಹಾಯ್ ಅಂತ ಹಾಕಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆ್ಯಡ್ ಟು ಬಟನ್ ಅಂತ ಇದೆ ಅಲ್ವಾ. ಆ್ಯಡ್ ಟು ಬಟನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಕ್ಲಿಕ್ ಮೀ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಫಾರ್ ಮೀ ಅಂತ ನಾನು ಇಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಆ್ಯಡ್ ಲಿಂಕ್ ಹರ್ ಅಂತ ಇದೆ ಅಲ್ವಾ. ಆ್ಯಡ್ ಲಿಂಕ್ ಹರಲ್ಲಿ ಸೊ ನಿಮಗೆ ಈ ಥರ ನಾನು ಲಿಂಕ್ ಆಲ್ರೆಡಿ ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ಲಿಂಕ್ ಬೇಕೋ ಆ ಲಿಂಕನ್ನು ನೀವು ಇಲ್ಲಿ ಹಾಕೋಬೋದು. ಸೊ ಲಿಂಕನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ಇದು ಆಟೋ ಡಿ ಎಮ್ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಕರೆಕ್ಟ್ ಆಗಿದೆಯಲ್ವ ಅಂತ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಲಾಂಚ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಸೊ ಯಾರಾದರೂ ನಿಮ್ಮ ಒಂದು ವಿಡಿಯೋಗಳಿಗೆ ಕಮೆಂಟ್ಗೆ ನೀವು ಏನು ಸ್ಪೆಸಿಫಿಕ್ ವರ್ಡ್ ಹೇಳಿರ್ತೀರ ಆ ವರ್ಡನ್ನು ಕಮೆಂಟ್ ಮಾಡಿದರೆ ಸೊ ನಿಮಗೆ ಲಿಂಕ್ಸ್ ಸೊ ಅವ್ರಿಗೆ ಆ ಒಂದು ಲಿಂಕ್ ಸೆಂಡ್ ಆಗುತ್ತೆ. ಸೊ ಇದರಿಂದ ನಿಮಗೆ ಫಾಲೋವರ್ಸ್ ಕೂಡ ಗೇನ್ ಆಗ್ತಾರೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಥರದ ಟೆಕ್ ಅಪ್ಡೇಟ್ಸ್ಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.